ಸ್ನೇಹಿತರೆ, ಒಂದ್ಸಲ ಊಹೆ ಮಾಡಿ, ಇಡೀ ದೇಶ ರಾತ್ರಿಯ ಕತ್ತಲಲ್ಲಿ ಶಾಂತವಾಗಿ ಮಲಗಿದೆ. ಎಲ್ಲಿ ನೋಡಿದ್ರು ಮೌನ. ದಿಢೀರನೆ ಗಡಿಯಲ್ಲಿ ಸಾವಿರಾರು ಕುದುರೆಗಳ ಭೀಕರ ಕಾಲ್ ತುಳಿತದ ಸದ್ದು ಕೇಳಿಬಂದ್ರೆ, ಆಕಾಶದೆತ್ತರಕ್ಕೆ ಧೂಳೆಬ್ಬಿಸ್ಕೊಂಡು ಅಲೆ ಅಲೆಯಾಗಿ ಒಂದು ನಮ್ಮ ಭಾರತದ ಗಡಿ ಮೇಲೆ ಒಬ್ಬರ ಹಿಂದೊಬ್ಬರು ದಾಳಿ ಮಾಡಿದ್ರೆ ಹೇಗಿರುತ್ತೆ. ಹಾಗಂತ ಆ ದಾಳಿ ಮಾಡ್ತಾ ಇದ್ದವರು ಯಾರೋ ಮಾಮೂಲಿ ಬಂಡುಕೋರರಾಗಿರಲಿಲ್ಲ. ಅವರ ಹೆಸರು ಕೇಳಿದ್ರು ಸಾಕು, ಆ ಭಾಗದ ಜನ ನಡುಗ್ತಾ ಇದ್ರು. ಅವರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಇಡೀ ಊರಿಗೆ ಊರೇ ಬೆಚ್ಚಿ ಬೀಳ್ತಾ ಇತ್ತು. ಅಂತ ಬಲಿಷ್ಠ ಪಡೆಗಳು ದೊಪ್ಪನೆ ಭಾರತದ ಮೇಲೆ ಮುಗಿಬಿದ್ರು. ಒಬ್ಬರ ಹಿಂದೆ ಒಬ್ಬರಂತೆ ಭಾರತದ ಮೇಲೆ ಅಪ್ಪಳಿಸಿದ್ರು. ಬಂದವರು ಸುಮ್ಮನಿದ್ರಾ? ಇಲ್ಲ. ಭಾರತದ ಅಂದಿನ ನಕ್ಷೆಯನ್ನೇ ಅಳಿಸಿ ಹೊಸ ಚರಿತ್ರೆ ಬರಿತೀವಿ ಅಂತ ಗುಡುಗಿದ್ರು. ಆದರೆ ಈ ಕಥೆಗೆ ಅಲ್ಲೊಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಈ ಥರ ಭಾರತವನ್ನೇ ಉಡಾಯಿಸಿ ಬಿಡ್ತೀವಿ ಅಂತ ಅಂದುಕೊಂಡವರು ಕಡೆಗೆ ತಾವೇ ಸಂಪೂರ್ಣವಾಗಿ ಬದಲಾಗಿಬಿಡ್ತಾರೆ. ನಮ್ಮದೇ ಸಂಸ್ಕೃತಿಯನ್ನು ಅಪ್ಕೊಂಡು ಭಾರತೀಯರಾಗಿಯೇ ಬದಲಾಗಿ ಅದ್ಭುತ ಆಡಳಿತ ವ್ಯವಸ್ಥೆಯನ್ನು ಕಟ್ತಾರೆ. ಹಾಗಿದ್ರೆ ಯಾರು ಆ ವಿದೇಶಿಯರು? ಭಾರತವನ್ನೇ ಧ್ವಂಸ ಮಾಡೋಕೆ ಬಂದು ತಾವೇ ಭಾರತೀಯರಾಗಿ ಬದಲಾದ ಆ ಸಾಮ್ರಾಜ್ಯವಾದರೂ ಯಾವುದು? ರಾಜಸ್ಥಾನದ ಮರುಭೂಮಿಯಲ್ಲಿ ಅವರು ಹಿಂದೂಗಳಾಗಿ ಬದಲಾದ ಆ ರೋಚಕ ಕಥೆ ಏನು? ಬನ್ನಿ, ಇವತ್ತಿನ ಇತಿಹಾಸ ದರ್ಶನ ಸಂಚಿಕೆಯಲ್ಲಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ನೀವು ನೋಡ್ತಾ ಇರೋದು ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಡಾಮಿನೋ ಎಫೆಕ್ಟ್ ಮತ್ತು ವಿದೇಶಿಯರ ವಲಸೆ. ಸ್ನೇಹಿತರೆ, ನಾವು ಇಷ್ಟೊತ್ತು ಹೇಳಿದ್ದು ಶಕರ ಬಗ್ಗೆ. ಪಾಶ್ಚಿಮಾತ್ಯರು ಇವರನ್ನ ಸಿಥಿಯನ್ನರು ಅಂತಲೂ ಕರೀತಾರೆ. ಶಕರು ಮೂಲತಃ ಇಂದಿನ ಕಜಕಿಸ್ತಾನ್, ಉಜ್ಬೆಕಿಸ್ತಾನ್ ಮತ್ತು ದಕ್ಷಿಣ ಏಷ್ಯಾದ ಬೃಹತ್ ಹುಲ್ಲುಗಾವಲು ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ದ ಅಲೆಮಾರಿ ಬುಡಕಟ್ಟು ಜನಾಂಗ. ಅವರಿಗೆ ಯಾವುದೇ ನಿರ್ದಿಷ್ಟ ಊರು, ಕೋಟೆ ಕೊತ್ತಲಗಳು ಇರಲಿಲ್ಲ. ಕುದುರೆ ಸವಾರಿ ಮಾಡ್ತಾ ಇದ್ರು. ಆದರೆ ಅತ್ಯಂತ ವೇಗವಾಗಿ ಬಾಣ ಬಿಡುವ, ಶತ್ರುಗಳನ್ನು ಮಣಿಸುವ ಕೌಶಲ್ಯ ಇತ್ತು. ಇಷ್ಟು ಪ್ರಬಲರಾಗಿದ್ದ ಶಕರು ಇದ್ದಕ್ಕಿದ್ದ ಹಾಗೆ ತಮ್ಮ ತಾಯ್ನಾಡನ್ನು ಬಿಟ್ಟು ಸಾವಿರಾರು ಕಿಲೋಮೀಟರ್ ದೂರದ ಭಾರತದ ಕಡೆಗೆ ಯಾಕೆ ಬಂದರು? ಇದರ ಹಿಂದೆ ಡಾಮಿನೋ ಎಫೆಕ್ಟ್ ಇತ್ತು. ಏನದು? ಈಗ ಉದಾಹರಣೆಗೆ ಸಾಲಾಗಿ ನಿಲ್ಲಿಸಿರೋ ಡಾಮಿನೋ ಕಾಯಿಗಳಲ್ಲಿ ಒಂದನ್ನು ತಳ್ಳಿದ್ರೆ ಅದು ಒಂದಾದ ಮೇಲೆ ಒಂದರಂತೆ ಎಲ್ಲ ಕಾಯಿಗಳನ್ನು ಬೀಳಿಸುತ್ತಲ್ವಾ? ಅಂಥದ್ದೊಂದು ಚೈನ್ ರಿಯಾಕ್ಷನ್ ಇಲ್ಲೂ ಕೂಡ ಆಯಿತು. ಶಕಪೂರ್ವ 1 ಮತ್ತು 2ನೇ ಶತಮಾನದ ಟೈಮ್. ಚೈನಾ ಗಡಿಯಲ್ಲಿ ಶಿಯಾಂಗ್ ನೂ ಅನ್ನೋ ಅತ್ಯಂತ ಪ್ರಬಲ ಬುಡಕಟ್ಟು ಜನಾಂಗ ಇತ್ತು. ಚೀನಾದ ಹಾನ್ ಸಾಮ್ರಾಜ್ಯದ ರಾಜರು ಇವರ ದಾಳಿಯಿಂದ ಪಾರಾಗೋಕೆ ಗ್ರೇಟ್ ವಾಲ್ ಆಫ್ ಚೈನಾ ಕಟ್ಟೋಕೆ ಶುರು ಮಾಡಿದ್ರು. ಚೀನಾದ ಗಡಿಯೊಳಗೆ ನುಗ್ಗೋಕೆ ಸಾಧ್ಯವಾಗದ ಈ ಪಡೆಗಳು ತಮ್ಮ ಪಕ್ಕದಲ್ಲೇ ಇದ್ದ ಯುಯೇಷಿ ಜನಾಂಗ, ಅಂದರೆ ಮೂಲ ಕುಶಾಣರು, ಅವ್ರ ಮೇಲೆ ಭೀಕರವಾಗಿ ದಾಳಿ ಮಾಡಿದ್ರು. ನೆಲೆ ಕಳೆದುಕೊಂಡ ಯುಯೇಷಿ ಜನಾಂಗ ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ಪಶ್ಚಿಮದ ಕಡೆಗೆ ವಲಸೆ ಬಂದು ಅಲ್ಲಿ ನೆಮ್ಮದಿಯಾಗಿದ್ದ ಶಕರ ಮೇಲೆ ಅಪ್ಪಳಿಸಿದ್ರು. ಹೀಗೆ ಏಷ್ಯಾ ಖಂಡದ ಒಂದು ಮೂಲೆಯಲ್ಲಿ ನಡೆದ ಘಟನೆ ಮತ್ತೊಂದು ಮೂಲೆಯಲ್ಲಿದ್ದ ಶಕರನ್ನ ಬೀದಿಗೆ ತಗೊಂಬಂತು. ಅಂತಿಮವಾಗಿ ತಮ್ಮ ಹುಲ್ಲುಗಾವಲುಗಳನ್ನು ಕಳ್ಕೊಂಡ ಶಕರು ಹೊಸ ನೆಲದ ಹುಡುಕಾಟದಲ್ಲಿ ಅಫ್ಘಾನಿಸ್ತಾನ ಮತ್ತು ಇರಾನ್ ಮಾರ್ಗವಾಗಿ ಭಾರತದ ಕಡೆಗೆ ನುಗ್ಗಿ ಬಂದರು. ಆ ಟೈಮ್ನಲ್ಲಿ ಭಾರತದ ವಾಯುವ್ಯ ಭಾಗದಲ್ಲಿ ಇಂಡೋ ಗ್ರೀಕರು ಆಳ್ವಿಕೆ ಮಾಡ್ತಾ ಇದ್ರು. ಬಿರುಗಾಳಿಯಂತೆ ನುಗ್ಗಿ ಬಂದ ಶಕರ ವೇಗವನ್ನು ತಡೆಯೋಕೆ ಗ್ರೀಕರಿಗೆ ಸಾಧ್ಯ ಆಗಲೇ ಇಲ್ಲ. ಗ್ರೀಕರ ಆಡಳಿತವನ್ನು ಸಂಪೂರ್ಣವಾಗಿ ಎಂಡ್ ಮಾಡಿದ ಮಾಯಸ್ ಅನ್ನೋರು ಭಾರತದಲ್ಲಿ ಶಕರ ಮೊದಲ ಪ್ರಮುಖ ರಾಜನಾಗಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು. ಮಾಯಸ್ ಆರ್ಥಿಕತೆ ಮೇಲಿನ ನಿಯಂತ್ರಣ ಮತ್ತು ಶಾತವಾಹನರೊಂದಿಗಿನ ಕದನ. ಸ್ನೇಹಿತರೆ, ಶಕರು ಭಾರತದಲ್ಲಿ ತಮ್ಮದೇ ಆದ ಒಂದು ವಿಶೇಷ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಅದನ್ನು ಕ್ಷತ್ರಪ ವ್ಯವಸ್ಥೆ ಅಂತ ಕರೀತಾರೆ. ಅಂದರೆ ಇಡೀ ಸಾಮ್ರಾಜ್ಯವನ್ನು ಸಣ್ಣ ಸಣ್ಣ ಪ್ರಾಂತ್ಯಗಳಾಗಿ ವಿಂಗಡಿಸಿ ಪ್ರತಿಯೊಂದಕ್ಕೂ ಒಬ್ಬ ಕ್ಷತ್ರಪ ಅಥವಾ ರಾಜ್ಯಪಾಲನನ್ನು ನೇಮಕ ಮಾಡಿದ್ರು. ಕ್ಷೇತ್ರಪಾಲ ಅಂತ ಕೂಡ ಆಮೇಲೆಲ್ಲ ಇತ್ತಲ್ಲ, ಹೆಚ್ಚು ಕಮ್ಮಿ ಹಾಗೆ ಅಂತ ಅನ್ಕೊಳ್ಳಿ. ಕ್ಷತ್ರಪ ಇವರಲ್ಲಿ ಗುಜರಾತ್, ಮಹಾರಾಷ್ಟ್ರ, ಮಾಳವ ಭಾಗವನ್ನು ಆಳ್ತಾ ಇದ್ದವರನ್ನ ಪಶ್ಚಿಮ ಕ್ಷತ್ರಪರು ಅಂತ ಕರೀತಾ ಇದ್ರು. ಶಕಪೂರ್ವ 1ನೇ ಶತಮಾನದ ಅಂತ್ಯದಲ್ಲಿ ಪಶ್ಚಿಮ ಕ್ಷತ್ರಪರಲ್ಲಿ ನಹಪಾಣ ಅನ್ನೋ ಬಲಿಷ್ಠ ದೊರೆ ಆಳ್ವಿಕೆಗೆ ಬಂದರು. ಆ ಕಾಲದ ಯುದ್ಧಗಳು ಬರೀ ಭೂಮಿಗಾಗಿ ನಡೀತಾ ಇರಲಿಲ್ಲ. ಬದಲಾಗಿ ವ್ಯಾಪಾರ ಮತ್ತು ಆರ್ಥಿಕತೆಯ ಮೇಲಿನ ಕಂಟ್ರೋಲ್ ಅವತ್ತೂ ಕೂಡ ಮುಖ್ಯ ಅಜೆಂಡಾ ಆಗಿರ್ತಾ ಇದ್ವು.
ನಹಪಾಣರ ಕಣ್ಣು ದಕ್ಷಿಣದಲ್ಲಿ ಆಳ್ತಾ ಇದ್ದ ಶಾತವಾಹನರ ಸಮೃದ್ಧ ಪ್ರಾಂತ್ಯಗಳ ಮೇಲೆ ಇತ್ತು. ವಿಶೇಷವಾಗಿ ಮಹಾರಾಷ್ಟ್ರದ ಕಲ್ಯಾಣ ಮತ್ತು ಗುಜರಾತ್ನ ಭರೂಚ್ನಂತಹ ಪ್ರಮುಖ ಬಂದರುಗಳು ಶಾತವಾಹನರ ಆರ್ಥಿಕತೆಯ ಬೆನ್ನೆಲುಬಾಗಿದ್ವು. ರೋಮ್ ಸಾಮ್ರಾಜ್ಯದೊಂದಿಗಿನ ವ್ಯಾಪಾರ ಈ ಬಂದರುಗಳ ಮೂಲಕವೇ ನಡೀತಾ ಇತ್ತು. ಇದನ್ನು ಅರಿತಿದ್ದ ನಹಪಾಣ ನೇರವಾಗಿ ಈ ಬಂದರುಗಳ ಮೇಲೆ ಆಕ್ರಮಣ ಮಾಡಿ ಶಾತವಾಹನರ ಪ್ರಮುಖ ಪ್ರದೇಶಗಳನ್ನು ಕಸಿದುಕೊಂಡ್ರು. ಇದರಿಂದ ಶಾತವಾಹನರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿತ್ತು. ಆದರೆ ಶಾತವಾಹನರು ಸುಮ್ಮನೆ ಕೂರಲಿಲ್ಲ. ಕೆಲವು ದಶಕಗಳ ನಂತರ ಶಾತವಾಹನರ ಸಾಮ್ರಾಜ್ಯದಲ್ಲಿ ಇತಿಹಾಸ ಕಂಡ ಮಹಾನ್ ನಾಯಕ ಗೌತಮಿ ಪುತ್ರ ಶಾತಕರ್ಣಿ ಅಧಿಕಾರಕ್ಕೆ ಬಂದರು. ತನ್ನ ನಾಡಿಗೆ ಮತ್ತು ಆರ್ಥಿಕತೆಗೆ ಆದ ಪೆಟ್ಟಿಗೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ನಿರ್ಧಾರ ಮಾಡಿದ್ರು. ಶಕ ದೊರೆ ನಹಪಾಣರ ಮೇಲೆ ಬೃಹತ್ ಸೇನಾ ಕಾರ್ಯಾಚರಣೆ ಮಾಡಿದ್ರು. ಈ ತೀವ್ರ ಹೋರಾಟದಲ್ಲಿ ಶಾತಕರ್ಣಿ ನಹಪಾಣರನ್ನ ಸಂಪೂರ್ಣವಾಗಿ ಮಣಿಸಿ ತನ್ನ ಇಡೀ ಪ್ರದೇಶವನ್ನು ಶಕರಿಂದ ವಾಪಸ್ ಪಡೆದರು. ಇಲ್ಲಿ ಶಾತಕರ್ಣಿಯವರು ಮಾಡಿದ ಒಂದು ಕೆಲಸ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದು ಹೋಯಿತು. ಶಕ ರಾಜ ನಹಪಾಣ ತನ್ನ ಆಡಳಿತಾವಧಿಯಲ್ಲಿ ಚಲಾವಣೆಗೆ ತಂದಿದ್ದ ಸಾವಿರಾರು ಬೆಳ್ಳಿ ನಾಣ್ಯಗಳಿದ್ವು. ಆ ನಾಣ್ಯಗಳನ್ನು ವಶಪಡಿಸಿಕೊಂಡ ಶಾತಕರ್ಣಿ ನಹಪಾಣರ ಚಿತ್ರದ ಮೇಲೆಯೇ ತನ್ನ ಶಾತಕರ್ಣಿಯ ಹೆಸರನ್ನು ಮುದ್ರಿಸಿ ಆ ನಾಣ್ಯಗಳನ್ನು ಮತ್ತೆ ಚಲಾವಣೆಗೆ ತಂದರು. ಇವತ್ತಿಗೂ ಮಹಾರಾಷ್ಟ್ರದ ಜೋಗಲ್ತೆಂಬಿ ಅನ್ನೋ ಜಾಗದಲ್ಲಿ ಈ ರೀತಿ ಸಾವಿರಾರು ನಾಣ್ಯಗಳು ಇತಿಹಾಸಕಾರರಿಗೆ ಸಿಕ್ಕಿರೋದು ನಮಗೆಲ್ಲ ಗೊತ್ತೇ ಇದೆ. ಮಹಾಕ್ಷತ್ರಪ ರುದ್ರದಾಮನ್ನ ಉದಯ. ಗೌತಮಿ ಪುತ್ರ ಶಾತಕರ್ಣಿಯ ಈ ಸೇನಾ ಕಾರ್ಯಾಚರಣೆಯಿಂದ ಶಕರು ಮುಗದೆ ಹೋದ್ರು ಅಂತ ಅಂದುಕೊಳ್ಳುವಾಗ ಅವರ ವಂಶದಲ್ಲೊಬ್ಬ ಅಪ್ರತಿಮ ಮಹಾನಾಯಕ ಹುಟ್ಕೊಂಡ. ಅವರ ಹೆಸರೇ ರುದ್ರದಾಮನ್ 1 ಅಂತ. ಸಾಮಾನ್ಯ ಶಕ 130ನೇ ಇಸ್ವಿಯಿಂದ 150ರವರೆಗೆ ಈ ಆಳಿದಂಥ ವ್ಯಕ್ತಿ ರುದ್ರದಾಮನ್ ಕಳೆದುಕೊಂಡಿದ್ದ ಶಕರ ಇಡೀ ಸಾಮ್ರಾಜ್ಯವನ್ನ ಮತ್ತೆ ಕಟ್ಟಿ ಬೆಳೆಸಿದ್ರು. 20 ವರ್ಷಗಳ ಅವಧಿಯಲ್ಲಿ ತನ್ನ ಅದ್ಭುತ ಯುದ್ಧ ತಂತ್ರಗಾರಿಕೆ ಮತ್ತು ನಾಯಕತ್ವದ ಗುಣಗಳಿಂದ ಸಿಂಧ್, ಗುಜರಾತ್, ಮಾಳ್ವಾ, ಕೊಂಕಣದ ಬೃಹತ್ ಭೂಭಾಗವನ್ನ ತನ್ನ ಕಂಟ್ರೋಲ್ಗೆ ತಗೊಂಡು ಮಹಾಕ್ಷತ್ರಪ, ಗ್ರೇಟ್ ಸಟ್ರಪ್ ಅನ್ನೋ ಬಿರುದನ್ನ ಪಡ್ಕೊಂಡ್ರು. ದಕ್ಷಿಣದಲ್ಲಿ ತನ್ನ ಪೂರ್ವಜರಿಗೆ ಶಾತವಾಹನರು ಮಾಡಿದ್ದ ಸೋಲಿನ ಅಪಮಾನಕ್ಕೆ ರುದ್ರದಾಮನ್ ಮುಖಾಮುಖಿಯಾದರು. ಶಾತವಾಹನ ದೊರೆ ಶಾತಕರ್ಣಿಯ ಮಗ ವಸಿಷ್ಠ ಪುತ್ರ ಪುಲುಮಾವಿಯನ್ನ ನಿರಂತರ 2 ಯುದ್ಧಗಳಲ್ಲಿ ಸೋಲಿಸಿದ್ರು. ಆದರೆ ಪುಲುಮಾವಿ ತನ್ನ ಸ್ವಂತ ಅಳಿಯ ಅಂದ್ರೆ ಮಗಳ ಗಂಡ ಆಗಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೌಟುಂಬಿಕ ಸಂಬಂಧವನ್ನ ಗೌರವಿಸಿ ಆತನನ್ನ ಕ್ಷಮಿಸಿ ಬಿಟ್ಟುಬಿಟ್ರು. ವರದಿಯಲ್ಲಿ ಮುಂದುವರಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮಲ್ಲೊಂದು ಸಣ್ಣ ಮನವಿ. ನಾವು ಈ ರೀತಿ ಇತಿಹಾಸದ ತುಣುಕುಗಳನ್ನು ಹಾಗೂ ನಾಲೆಜ್ ಎನ್ಹ್ಯಾನ್ಸ್ ಮಾಡುವಂಥ ಸಾಕಷ್ಟು ರಿಪೋರ್ಟ್ಸನ್ನು, ವಿಡಿಯೋಸನ್ನು ನಿರಂತರವಾಗಿ ನಮ್ಮ ತಂಡ ನಿಮಗೆ ತಲುಪಿಸ್ತಾನೆ ಇರುತ್ತೆ. ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ನ ಪ್ರೀಮಿಯಂ ಮೆಂಬರ್ ಆಗಬಹುದು. ಈ ರೀತಿ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಸೇರಿದಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ನಾವು ಪ್ರತ್ಯೇಕವಾಗಿ ಮೆಂಬರ್ಸ್ಗೆ ಅಂತಲೇ ಬೇರೆ ವಿಡಿಯೋಸನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಜೀವನಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದ ವಿಡಿಯೋಸನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಅದೆಲ್ಲವನ್ನು ನೀವು ಕೂಡ ನೋಡ್ಬೋದು. ಮುಂದೆ ಬರೋ ವಿಡಿಯೋಸನ್ನು ಕೂಡ ಆ ಸೀರೀಸ್ನಲ್ಲಿ ಮೆಂಬರ್ ಓನ್ಲಿಯಲ್ಲಿ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದ ಕೆಲಸಕ್ಕೆ ನೀವು ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ದಯವಿಟ್ಟು ಜಾಯಿನ್ ಬಟನ್ ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. ಇಲ್ಲಿ ರುದ್ರದಾಮನ್ರ ಬಗ್ಗೆ ಹೇಳಬೇಕಾದ ಅತಿ ಮುಖ್ಯವಾದ ವಿಚಾರ ಅಂದ್ರೆ ಈ ತರ ವ್ಯಕ್ತಿತ್ವ. ಇವರು ಕೇವಲ ಸೇನೆ ಕಟ್ಕೊಂಡು ಸಾಮ್ರಾಜ್ಯ ವಿಸ್ತರಿಸಿದ ರಾಜ ಆಗಿರಲಿಲ್ಲ. ಅಪ್ಪಟ ವಿದ್ವಾಂಸರಾಗಿದ್ರು ಮತ್ತು ಕಲಾ ಪೋಷಕರಾಗಿದ್ರು. ಗುಜರಾತ್ನ ಜುನಾಗಢ್ ಶಾಸನದ ಪ್ರಕಾರ ರುದ್ರದಾಮನ್ ಅತ್ಯಂತ ವಾಗ್ಮಿಯಾಗಿದ್ರು. ರಾಜಕೀಯ, ಅರ್ಥಶಾಸ್ತ್ರ, ವ್ಯಾಕರಣ, ಸಂಗೀತ, ತರ್ಕಶಾಸ್ತ್ರ ಎಲ್ಲದರಲ್ಲೂ ಜ್ಞಾನವನ್ನ ಹೊಂದಿದ್ರು. ಇವರ ಪಾಂಡಿತ್ಯ ನೋಡಿ ಆ ಕಾಲದ ಅನೇಕ ಭಾರತೀಯ ರಾಜಕುಮಾರಿಯರು ಸ್ವಯಂವರದಲ್ಲಿ ಇವರನ್ನೇ ತಮ್ಮ ಪತಿಯಾಗಿ ಆರಿಸಿಕೊಂಡಿದ್ರು. ರುದ್ರದಾಮನ್ ಒಬ್ಬ ಶ್ರೇಷ್ಠ ಪ್ರಜಾಪ್ರಭು ಕೂಡ ಆಗಿದ್ರು ಅನ್ನೋದಕ್ಕೆ ಅವರು ಉಳಿಸಿದ ಸುದರ್ಶನ ಕೆರೆಯ ಕಥೆಯೇ ಸಾಕ್ಷಿ. ಶಕಪೂರ್ವ 4ನೇ ಶತಮಾನದಲ್ಲಿ ಮೌರ್ಯ ದೊರೆ ಚಂದ್ರಗುಪ್ತ ಮೌರ್ಯ ಈ ಭಾಗದ ಕೃಷಿಗೆ, ನೀರಿಗೆ ಕೊರತೆಯಾಗಬಾರದು ಅಂತ ಹೇಳಿ ಒಂದು ಕೆರೆಯನ್ನ ಕಟ್ಟಿಸಿದ್ರು. ಚಂದ್ರಗುಪ್ತರ ಗವರ್ನರ್ ಆಗಿದ್ದ ಪುಷ್ಯಗುಪ್ತ ಗುಜರಾತ್ನ ಜುನಾಗಢ್ ಬಳಿಯ ಗಿರ್ನಾರ್ ಬೆಟ್ಟಗಳಿಂದ ಹರಿದು ಬರುತ್ತಾ ಇದ್ದ ನದಿಗಳಿಗೆ ಅಡ್ಡಲಾಗಿ ಬೃಹತ್ ಅಣೆಕಟ್ಟನ್ನ ಕಟ್ಟಿಸಿದ್ರು. ಅದನ್ನ ಸುದರ್ಶನ ಕೆರೆ ಅಂತ ಮಾಡಿದ್ರು. ಮುಂದೆ ಸಾಮ್ರಾಟ್ ಅಶೋಕರ ಕಾಲದಲ್ಲಿ ಈ ಕೆರೆಯಿಂದ ಕೃಷಿ ಭೂಮಿಗೆ ವ್ಯವಸ್ಥಿತವಾದ ಕಾಲುವೆಗಳನ್ನು ಕೂಡ ಮಾಡಿಸ್ಕೊಟ್ರು. ಇದು ಬರೋಬ್ಬರಿ 400 ವರ್ಷಗಳ ಕಾಲ ಸೌರಾಷ್ಟ್ರ ರೈತರ ಪಾಲಿಗೆ ಜೀವನಾಡಿಯಾಗಿ ಕೆಲಸ ಮಾಡ್ತು. ಆದರೆ ರುದ್ರದಾಮನ್ರ ಕಾಲದಲ್ಲಿ ಪ್ರಕೃತಿ ಮುನಿಸ್ಕೊಳ್ತು. ಹಿಂದೆಂದು ಕಂಡರಿಯದ ಭೀಕರ ಮಳೆ ಮತ್ತು ಬಿರುಗಾಳಿ
400 ವರ್ಷಗಳ ಹಳೆಯ ಸುದರ್ಶನ ಕೆರೆಯ ಬೃಹತ್ ಕಟ್ಟೆಯನ್ನು ಒಡೆದು ಹಾಕ್ತು. ಕೆರೆಯಲ್ಲಿದ್ದ ನೀರೆಲ್ಲ ಸಮುದ್ರದ ಪಾಲಾಗಿ ಇಡೀ ಕೃಷಿ ಭೂಮಿ ಮುಳುಗೋಯ್ತು. ಕೆರೆಯನ್ನು ಮತ್ತೆ ಕಟ್ಟೋಕೆ ಅಪಾರ ಪ್ರಮಾಣದ ಹಣ ಬೇಕಾಗಿತ್ತು. ಆತನ ಮಂತ್ರಿಮಂಡಲ ಆವಾಗ, ಮಹಾರಾಜರೇ, ಬೊಕ್ಕಸದಲ್ಲಿ ದುಡ್ಡಿಲ್ಲ, ಪ್ರಜೆಗಳ ಮೇಲೆ ಹೆಚ್ಚುವರಿ ತೆರಿಗೆ ಹಾಕಿ ಹಣವನ್ನು ಕಲೆಕ್ಟ್ ಮಾಡಲೇಬೇಕಾಗತ್ತೆ ಅಂಥೇಳಿ ಅಡ್ವೈಸ್ ಮಾಡಿದ್ರು. ಆದರೆ ರಾಜ ರುದ್ರದಾಮನ್ ಇದನ್ನು ರಿಜೆಕ್ಟ್ ಮಾಡಿದ್ರು. ಪ್ರಕೃತಿ ವಿಕೋಪದಿಂದ ಆಲ್ರೆಡಿ ಜನ ಕಷ್ಟದಲ್ಲಿದ್ದಾರೆ. ಇಂಥ ಟೈಮ್ನಲ್ಲಿ ಅವ್ರ ಮೇಲೆ ಎಕ್ಸ್ಟ್ರಾ ತೆರಿಗೆಯ ಹೊರೆ ಹಾಕೋಕ್ಕೆ ಆಗಲ್ಲ, ಅದು ರಾಜಧರ್ಮ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ತಕ್ಷಣ ತನ್ನ ಸ್ವಂತ ಖಜಾನೆಯಿಂದ, ರಾಜರಿಗೆ ಸ್ವಂತ ಖಜಾನೆ ಎಲ್ಲಿಂದ? ಅಂದಿನ ಕಾಲದ ಆಡಳಿತ ಅಲ್ವಾ ಇದು. ಸೊ ಎಲ್ಲವೂ ಕೂಡ ರಾಜ, ಅವರ ಖಜಾನೆ ಎಲ್ಲವೂ ಕೂಡ ಜನರಿಗೆ ಅರ್ಪಣೆ ಆಗಿರ್ಬೇಕಾಗಿತ್ತಲ್ವ. ಓಕೆ ಬಿಡಿ, ಬೇರೆನ ಆರ್ಗ್ಯುಮೆಂಟ್. ಇವ್ರದ್ದು ಸ್ವಂತ ಖಜಾನೆ ಅಂತ ಬೇರೆ ಇಟ್ಟಿದ್ರಂತೆ. ಇವು ದುಡ್ದಿರೋದಲ್ಲ, ರಾಜ್ಯ ಆಳ್ಬೇಕಾದ್ರೆ ಸಂಗ್ರಹಿಸಿರೋದು. ಆ ಸ್ವಂತ ಖಜಾನೆಯಿಂದ ಅಪಾರ ಹಣವನ್ನು ಬಿಡುಗಡೆ ಮಾಡಿ ರೈತರ ಮೇಲೆ 1 ರೂಪಾಯಿನೂ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕದೆ ಸುದರ್ಶನ ಕೆರೆಯನ್ನ ಕಟ್ಟಿಸ್ಬಿಟ್ಟೆ ನಾನು ಅಂಥೇಳಿ ಇತಿಹಾಸದಲ್ಲಿ ಇವರು ಸೇರಿಸ್ಕೊಂಡಿದ್ದಾರೆ. ಜೊತೆಗೆ ಇದನ್ನು ಯಾರೂ ಮರಿಬಾರದು, ತಾನು ಗ್ರೇಟ್ ಅಂಥೇಳಿ ಬಿಂಬಿಸ್ಲಿಕ್ಕೆ ಆ ಘಟನೆಯನ್ನ ಜುನಾಗಢ್ನ ಬೃಹತ್ ಬಂಡೆ ಮೇಲೆ ಅಚ್ಚ ಸಂಸ್ಕೃತದಲ್ಲಿ ಕೆತ್ತಿಸಿ ಕೂಡ ಇಟ್ಟಿದ್ದಾರೆ. ಇದು ಭಾರತದ ಮೊದಲ ಅಚ್ಚ ಸಂಸ್ಕೃತದ ಬೃಹತ್ ಶಾಸನ ಅಥವಾ ಜುನಾಗಢ್ ರಾಕ್ ಇನ್ಸ್ಕ್ರಿಪ್ಷನ್ ಅಂತ ಕರೆಸ್ಕೊಂಡಿದೆ. ಅದು ವಿದೇಶಿ ಮೂಲದ ರಾಜನೊಬ್ಬ ತಾನು ಗೆದ್ದ ನಾಡಿನ ಭಾಷೆಯನ್ನು ಅಪ್ಪಿಕೊಂಡು ಬರೆಸಿದ ಈ ಶಾಸನ ಇವತ್ತಿಗೂ ಇತಿಹಾಸದಲ್ಲಿ ಪ್ರಮುಖವಾಗಿ ಪರಿಗಣಿಸಲ್ಪಡುತ್ತೆ. ಮೌಂಟ್ ಅಬುವಿನ ಅಗ್ನಿಕುಂಡ ಮತ್ತು ರಜಪೂತರ ಉದಯ, ಹೀಗೆ ಮಧ್ಯ ಏಷ್ಯಾದಿಂದ ಬಂದಿದ್ದ ಈ ಶಕರು ಮತ್ತು ಇತರ ಗುಂಪುಗಳು ದಶಕಗಳು ಕಳೆದ ಹಾಗೆ ಭಾರತೀಯ ಸಮಾಜದೊಂದಿಗೆ ಫುಲ್ ಮಿಕ್ಸ್ ಆದ್ರು. ಆದರೆ ಇಲ್ಲಿನ ಸಮಾಜ ವ್ಯವಸ್ಥೆಗೂ ಅವರ ಆಚರಣೆಗಳಿಗೂ ಬಹಳ ವ್ಯತ್ಯಾಸ ಇತ್ತು. ಆದರೂ ಶಕರಲ್ಲಿದ್ದ ಅದ್ಭುತ ಆಡಳಿತ ಕೌಶಲ್ಯ ಮತ್ತು ಸೈನಿಕ ಸಾಮರ್ಥ್ಯವನ್ನು ನೋಡಿದ ಇಲ್ಲಿನ ವ್ಯವಸ್ಥೆ ಅವ್ರನ್ನ ನಮ್ಮ ಸಮಾಜದ ಒಂದು ಭಾಗವನ್ನಾಗಿ ಒಪ್ಕೊಳ್ಳೋಕೆ ಡಿಸೈಡ್ ಮಾಡಿದ್ರು. ಆದರೆ ಹೊರಗಿನಿಂದ ಬಂದವರನ್ನ ಭಾರತೀಯ ಸಮಾಜದ ಒಳಗಡೆ ಅಧಿಕೃತವಾಗಿ ಸೇರಿಸ್ಕೊಳ್ಳೋದು ಹೇಗೆ? ಇದಕ್ಕಾಗಿ ಒಂದು ಬೃಹತ್ ಸಾಂಸ್ಕೃತಿಕ ಸಮೀಕರಣ ನಡೀತು. ಶಕರನ್ನ ಹಿಂದೂಗಳಾಗಿ ಪರಿವರ್ತನೆ ಮಾಡಲಾಯಿತು. ಇದನ್ನೇ ಇತಿಹಾಸಕಾರರು ವಿದೇಶಿ ಬುಡಕಟ್ಟುಗಳ ಹಿಂದೂಕರಣ, ರಜಪುತೈಸೇಷನ್ ಆಫ್ ಫಾರಿನ್ ಟ್ರೈಬ್ಸ್ ಅಂತ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಸಾಕಷ್ಟು ಸ್ಟೋರೀಸ್ ಇವೆ, ನಂಬಿಕೆಗಳಿವೆ. ಚಾಂದ್ ಬರ್ದೋಯ್ಯ ಪೃಥ್ವಿರಾಜ್ ರಾಸೋ ಪ್ರಕಾರ ರಾಜಸ್ಥಾನದ ಅರಾವಳಿ ಬೆಟ್ಟಗಳ ಸಾಲಿನಲ್ಲಿರೋ ಮೌಂಟ್ ಅಬು ಬೆಟ್ಟದ ಮೇಲೆ ಒಂದು ಐತಿಹಾಸಿಕ ಯಜ್ಞ ನಡೀತು. ಮೌಂಟ್ ಅಬುನಲ್ಲಿ ಬೃಹತ್ ಅಗ್ನಿಕುಂಡವನ್ನು ನಿರ್ಮಿಸಿ ಈ ವಿದೇಶಿ ಯೋಧರನ್ನ ಅಗ್ನಿಯ ಮೂಲಕ ಶುದ್ಧೀಕರಣ ಮಾಡಲಾಯಿತು, ಯಜ್ಞದ ಮೂಲಕ. ಆ ಯಜ್ಞಕುಂಡದಿಂದ ಅಪ್ಪಟ ಹಿಂದೂಗಳಾಗಿ ಹುಟ್ಟಿ ಬಂದವರೇ ಮುಂದಿನ ದಿನಗಳಲ್ಲಿ ಭಾರತದ ಇತಿಹಾಸದಲ್ಲಿ ಅಪ್ರತಿಮ ವೀರರಾಗಿ ಮೆರೆದ ರಜಪೂತರು ಅನ್ನೋ ನಂಬಿಕೆ ಇದೆ. ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ ಅಂಥೇಳಿ. ಎಲ್ಲಿಯ ಉಜ್ಬೇಕಿಸ್ತಾನ್, ಎಲ್ಲಿನ ಅಫ್ಘಾನಿಸ್ತಾನ್, ಎಲ್ಲಿನ ಶಕರು, ಆಮೇಲೆ ಎಲ್ಲಿಯ ರಜಪೂತರು. ಗುಪ್ತರ ರಣಕಹಳೆ ಮತ್ತು ಶಕರ ಅವನತೆ. ಓಕೆ, ನೆಕ್ಸ್ಟ್, ರುದ್ರದಾಮನ್ರ ಸಾವಿನ ನಂತರ ದಶಕಗಳು ಕಳೆದ ಹಾಗೆ ಶಕರ ಸಾಮ್ರಾಜ್ಯದಲ್ಲಿ ಆಂತರಿಕ ಕಿತ್ತಾಟಗಳು ಶುರುವಾಗಿ ಆಡಳಿತ ದುರ್ಬಲ ಆಗುತ್ತೆ. 4ನೇ ಶತಮಾನದ ಹೊತ್ತಿಗೆ ಮಗಧದಲ್ಲಿ ಗುಪ್ತ ಸಾಮ್ರಾಜ್ಯ ಬಲವಾಗಿ ಬೆಳೆದಿತ್ತು. ಗುಪ್ತ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಚಂದ್ರಗುಪ್ತ II ಅಂದರೆ ವಿಕ್ರಮಾದಿತ್ಯ ತನ್ನ ಸಾಮ್ರಾಜ್ಯ ವಿಸ್ತರಣೆಗಾಗಿ ಪಶ್ಚಿಮದ ಕಡೆಗೆ ಮುಖ ಮಾಡಿದ್ರು. ಸುಮಾರು 300 ವರ್ಷಗಳಿಂದ ಬೇರೂರಿದ್ದ ಶಕರ ಕೊನೆಯ ರಾಜ 3ನೇ ರುದ್ರ ಸಿಂಹರ ಮೇಲೆ ಚಂದ್ರಗುಪ್ತ ವಿಕ್ರಮಾದಿತ್ಯ ಬೃಹತ್ ಆಕ್ರಮಣ ಮಾಡಿದ್ರು. ಸುಮಾರು ಕ್ರಿಸ್ತಶಕ 395 ಹೊತ್ತಿಗೆ ನಡೆದ ಈ ನಿರ್ಣಾಯಕ ಕದನದಲ್ಲಿ ಶಕರು ಸಂಪೂರ್ಣ ಪತನಗೊಂಡ್ರು. ಶಕರ ಆಳ್ವಿಕೆಯನ್ನು ಭಾರತದಲ್ಲಿ ಶಾಶ್ವತವಾಗಿ ಅಂತ್ಯಗೊಳಿಸಿದ ಹೆಮ್ಮೆಗೆ ಚಂದ್ರಗುಪ್ತ II ಅವರಿಗೆ ಶಕಾರಿ ಅಥವಾ ಶಕರ ಸಂಹಾರಿ, ಶಕರ ಶತ್ರು ಅನ್ನೋ ಬಿರುದನ್ನು ಕೊಡಲಾಯಿತು. ಇದರೊಂದಿಗೆ ಭಾರತದಲ್ಲಿ ಶಕರ ಭೌತಿಕ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ. ಸ್ನೇಹಿತರೆ, ಶಕರು ಅಂತಿಮವಾಗಿ ಯುದ್ಧಗಳಲ್ಲಿ ಸೋತು ಇತಿಹಾಸದ ಪುಟಗಳಲ್ಲಿ ರೀತಿ ಕರ್ಗ್ ಹೋಗಿರ್ಬೋದು, ಆದರೆ ಅವರು ಬಿಟ್ಟು ಹೋದ ಪ್ರಭಾವ ಇವತ್ತಿಗೂ ಜೀವಂತ. ಭಾರತೀಯ ಸೇನಾ ವ್ಯವಸ್ಥೆಗೆ ಅವರು ಪರಿಚಯಿಸಿದ ಅಶ್ವದಳದ ತಂತ್ರಗಳು, ಅವರು ಬಿಟ್ಟು ಹೋದ ವಾಸ್ತುಶಿಲ್ಪ, ಇವೆಲ್ಲವೂ ಅವರ ಅಸ್ತಿತ್ವವನ್ನು ನೆನಪು ಮಾಡ್ತಲೇ ಇರ್ತವೆ. ಇದು ಶಕರ ಕಥೆ ಸ್ನೇಹಿತರೆ. ಮುಂದೆ ಇತಿಹಾಸ ದರ್ಶನದಲ್ಲಿ ಇನ್ನಷ್ಟು ಅದ್ಭುತ ಅವಿಸ್ಮರಣೀಯ ವಿಚಾರಗಳನ್ನು ನಿಮಗೆ ತಿಳಿಸೋದಿದೆ. ಶಕರನ್ನ ಮಣಿಸಿದ ಗುಪ್ತರ ಕಾಲವನ್ನು ಇತಿಹಾಸದಲ್ಲಿ ಭಾರತದ ಸುವರ್ಣ ಯುಗ ಅಂತಲೇ ಯಾಕೆ ಕರೀತಾರೆ ಗೊತ್ತಾ? ಆ ಕಾಲದಲ್ಲಿ ಭಾರತ ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿತ್ತು ಅದೆಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀವಿ. ಪಬ್ಲಿಷ್ ಆದಾಗ ಅದು ಇಲ್ಲಿ ಬರುತ್ತೆ. ಆಲ್ರೆಡಿ ಪಬ್ಲಿಷ್ ಆಗಿರೋ ಇತಿಹಾಸ ದರ್ಶನ ಸರಣಿಯ ಹಿಂದಿನ ಎಪಿಸೋಡ್ಸ್ ನೋಡೋಕೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗಿ ಅಂತ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ.